ದಂಡಾಧಿಕಾರಿಗಳ ಕಚೇರಿಗೆ ಬಂದು ನಾವೆಲ್ಲ ಶಿಕಾರಿಪುರದ ಶುಂಠಿ ಬೆಳೆಗಾರರು ನಮ್ಮ ಜಿಲ್ಲಾ ದಂಡಾಧಿಕಾರಿಗಳ ಕಚೇರಿಗೆ ಬಂದು ಶುಂಠಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಎಲ್ಲ ರೈತರು ಬಂದು ಮನವಿಯನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ಈ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ ಅಂತ ಹೇಳಿದ್ದಾರೆ. ಸರ್ಕಾರ ಇದನ್ನು ಕೇವಲ ಒಂದು ಹಾಳೆ ಬಂದತಿ ಇದನ್ನು ನೋಡಿ ಇಡೋಣ ಅನ್ನೋ ದೃಷ್ಟಿಯಿಂದ ಮಾಡಿದರೆ ಹಲವಾರು ರೈತರಿಗೆ ನಷ್ಟ ಆಗ್ತದೆ. ಆದ ಕಾರಣ ನಾನು ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಂತೀನಿ. 1 ಎಕರೆ ಶುಂಠಿ ಬೆಳಿಬೇಕಾದ್ರೆ ಒಬ್ಬ ರೈತನಿಗೆ 5 ರಿಂದ 6 ಲಕ್ಷ ರೂಪಾಯಿ ದುಡ್ಡು ಖರ್ಚಾಗುತ್ತೆ. ಆದರೆ ಇವತ್ತಿನ ಬೆಲೆಗೆ ರೈತ ಮಾರಿದ ಅಂದರೆ ಏನು ಸಿಗುತ್ತೆ? ಅವನಿಗೆ 2 ಲಕ್ಷ ದುಡ್ಡು ಸಿಗಲ್ಲ, ಇನ್ನೂ ಮೈ ಮೇಲೆ 3-4 ಲಕ್ಷ ಸಾಲ ಆಗುತ್ತೆ. ರೈತರು ಯಾಕಪ್ಪ ಸಾಯ್ತಾ ಇದ್ದಾರೆ ಅಂದರೆ ರೈತರ ಬೆಳೆದ ಬೆಲೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ರೈತ ಸಾಯ್ತಾ ಇದ್ದಾನೆ. ಸರ್ಕಾರಕ್ಕೆ ನೀನು ಕೈ ಮುಗಿದು ಕೇಳ್ಕೊಂತೀನಿ ನಾನು, ನೀವು ಯಾವುದೇ ಪರಿಹಾರ ಕೊಡೋದು ಬೇಡ, ಮತ್ತೊಂದು ಕೊಡೋದು ಸಹಾಯಧನ ಕೊಡೋದು ಬೇಡ. ರೈತ ಬೆಳೆದ ಬೆಲೆಗೆ ಸರಿಯಾದ ಬೆಲೆ ಕೊಟ್ಟರೆ ಸಾಕು, ರೈತನೇ ಸರ್ಕಾರಕ್ಕೆ ದುಡ್ಡು ಕೊಡ್ತಾನೆ ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ದಯವಿಟ್ಟು ಸರ್ಕಾರದವರು ಈಗ ಶುಂಠಿಗೆ ಕನಿಷ್ಠವಾದ ಒಂದು 7,000ನಾದರೂ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ರೈತರನ್ನ ಸಂಕಷ್ಟದಿಂದ ಪಾರು ಮಾಡಬೇಕು. ಇಲ್ಲ ಅಂದರೆ ನಾವು ಇವತ್ತು ಶಿಕಾರಿಪುರ ರೈತರು ಮಾತ್ರ ಬಂದೇವೆ ಅಂತ ತಿಳ್ಕೊಂಬಿಡ್ರಿ. ಇನ್ಮೇಲೆ ಶಿವಮೊಗ್ಗ ಮತ್ತೊಂದು ಜಿಲ್ಲೆ ಹೀಗೆ ರಾಜ್ಯ ದೇಶ ತುಂಬ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ. ಯಾಕೆಂದರೆ ಇವತ್ತು ನಾವು ಬದುಕೋಕಂದ್ರೆ ಹೋರಾಟ ಮಾಡಲೇಬೇಕು. ಇಲ್ಲ ಅಂದರೆ ವಿಷ ಕುಡ್ದು ನೇಣು ಹಾಕ್ಯಂದು ಕರೆಂಟ್ ಹಿಡ್ಕೊಂಡು ಸಾಯ್ಬೇಕಾಗುತ್ತೆ. ಯಾಕಂದರೆ ನಾವು ಮಾಡಿದ ಖರ್ಚು ನಮಗೆ ಬರಲಿಲ್ಲ ಅಂದರೆ ಸಾಲಗಾರ ನಮ್ಗೆ ಬಿಡಲ್ಲ. ಇವತ್ತು ಮೈಕ್ರೋ ಫೈನಾನ್ಸ್ನಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಅದು ಸಾವಾಗಲ್ಲ. ಇಲ್ಲಿ ರೈತರು ಸಹಾಯಕತ್ರೆ ಪ್ರತಿ ಮಾಧ್ಯಮ, ಒಂದು ಮಾಧ್ಯಮ ಅಲ್ಲ, 100 ಮಾಧ್ಯಮಗಳಿದ್ರು ಆ ಸಾವುಗಳನ್ನು ಸೆರೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ಜನ ರೈತರುಗಳು ಸಾಯ್ತಾರೆ. ಆದ ಕಾರಣ ದಯವಿಟ್ಟು ಸತ್ತಮ ರೈತರಿಗೆ ಬಂದು 5 ಲಕ್ಷ ಪರಿಹಾರ ಕೊಟ್ಟು ನಾವು ರೈತರು ಪರವಾಗದೇವೆ ಅಂತ ನೀವು ಸರ್ಕಾರದವ್ರು ಹೇಳಿದ್ರೆ ಅದು ಆಗಲ್ಲ. ರೈತ ಬದುಕಿದ್ದಾಗ ನೀವು ಬದುಕಕ್ಕೆ ಅವಕಾಶ ಮಾಡಿಕೊಡ್ರಿ. ಅವ್ನು ಬೆಳೆದ ಬೆಲೆಗೆ ಸರಿಯಾದ ಬೆಲೆ ಕೊಡ್ರಿ. ಈ ರೈತ ದೇಶದ ಬೆನ್ನೆಲುಬು ಅಂತಂದ್ರೆ ನೀವು ಬೆನ್ನೆಲುಬನ್ನ ಮುರಿಯೋ ಕೆಲಸನ ಮಾಡ್ತಿದ್ರಿ. ರೈತರನ್ನ ಬೆಳೆದ ಬೆಲೆಗೆ ಸರಿಯಾದ ಬೆಲೆ ಕೊಟ್ಬಿಟ್ರೆ ನಾವು ನಿಮ್ಮಲ್ಲಿ ಚಿರಋಣಿ ಆಗಿರ್ತೇವೆ. ಪ್ರಸ್ತುತ ನಾವು ಶಿವಮೊಗ್ಗ ಜಿಲ್ಲೆಯ ಶುಂಠಿ ಬೆಳೆಗಾರರಾಗಿದ್ದೇವೆ. ಈ ದಿನ ಶುಂಠಿ ಈ ವರ್ಷದಲ್ಲಿ ತೀರಾ ದರ ಕುಸಿತ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳಿಗೆ ನಾವು ಶಿವಮೊಗ್ಗ ಜಿಲ್ಲೆಯ ಶುಂಠಿ ಬೆಳೆಗಾರರ ಪರವಾಗಿ ನಾವು ಒಂದಿಷ್ಟು ಜನ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸರ್ಕಾರದವರು ಮಾರುಕಟ್ಟೆ ಮಧ್ಯಪ್ರವೇಶ ಮಾಡಿ ಶುಂಠಿಗೆ ಸರಿಯಾದ ದರವನ್ನು ನಿಗದಿ ಮಾಡಿ, ಕನಿಷ್ಠ ಅಂದ್ರೂ 7,000 ರೂಪಾಯಿ ಮಾರುಕಟ್ಟೆ ದರ ನಿಗದಿ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಇದರಿಂದ ರೈತರ ಸಂಕಷ್ಟ ತೀರ್ತದೆ. ಇಲ್ಲ ಅಂದ್ರೆ ರೈತರು ತುಂಬಾ ಹೀನಾಯ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಇದರ ಶುಂಠಿಯ ವೆಚ್ಚ ತುಂಬಾ ಜಾಸ್ತಿ ಆಗಿರೋದ್ರಿಂದ ಈಗ ಬರ್ತಾ ಇರೋ ಆದಾಯ ಅದರ ಅರ್ಧವೂ ಬರ್ತಾ ಇಲ್ಲ. ಹಾಗಾಗಿ ಸರ್ಕಾರ ರೈತರನ್ನ ಖಂಡಿತ ಉಳಿಸ್ಬೇಕು ಅಂತ ಹೇಳಿ